ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ಇವತ್ತಿನ ಲಾಗಲ್ಲಿ ಏನಿದೆ ಅಂದರೆ ಇದು ಗೋಧಿ ಹುಗ್ಗಿ ಹಾಗೆ ಸಂಡಿಗೆ ಮಾಡ್ತಿದ್ದೀನಿ. ಇವತ್ತು ಹುಣ್ಣಿಮೆ ಇದೆ ಅಲ್ವಾ, ಅದಕ್ಕೆ ಸಂಡಿಗೆ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಇವತ್ತು ಗೋಧಿ ಹುಗ್ಗಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತ. ಫಸ್ಟು ನೀರು ಹಾಕಿ ತೊಳಿಬೇಕು. ತೊಳೆದು ನೀರು ಹಾಕಿ ನೆನೆಸಿಡ್ಬೇಕು ರಾತ್ರಿ ಪೂರ. ಈಗ ತೊಳಿತಾ ಇದ್ದೀನಿ ನೋಡಿ. ನಾನೇನು ಮನೆಗೆ ಕುಟ್ಟಿಲ್ಲ, ಯಾವಾಗಲೂ ಮನೆಗೆ ಕುಟ್ತಿದ್ದೆ. ಈ ಸರ್ದಿ ಕುಟ್ಟಿಲ್ಲ. ಈಗ ತೊಳೆದು ಮುಚ್ಚಿ ಇಟ್ಟಿದ್ದೀನಿ ನೋಡಿ ರಾತ್ರಿ ಪೂರ. ಈಗ ಬೆಳಗ್ಗೆ ನೋಡಿ ನೆಂದವ. ನೋಡಿ ಎಷ್ಟು ಚಲೋ ನೆಂದವಂತ, ಮೆತ್ತಗಾಗ್ಯವ. ಇಷ್ಟೊತ್ತನ ನೆನೆಸ್ಬೇಕು. ಮೆತ್ತಗಾದರೆ ಗೋಧಿ ಹುಗ್ಗಿ ಚಲೋ ಆಗ್ತದೆ. ಈಗ ಕುಕ್ಕರ್ಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಕುಕ್ಕರ್ನಲ್ಲಾದರೆ ಮೆತ್ತಗಾಗ್ತಾವಂತ ಕುಕ್ಕರ್ನಾಗ ಇಟ್ಟೀನಿ. ಒಲೆ ಮೇಲಾದರೆ ಜಾಸ್ತಿ ಹೊತ್ತು ಹಿಡಿತದ. ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ತಿದ್ದೀನಿ. ಅಂದರೆ ನೀರು ಜಾಸ್ತಿನೇ ಬೇಕು. ಸ್ವಲ್ಪ ನೀರು ಹಾಕಿದರೆ ತಳ ಹಿಡಿತದಂತ ಜಾಸ್ತಿ ನೀರು ಹಾಕಿದ್ದೀನಿ. ಈಗ ಒಲೆ ಮೇಲೆ ಇಡ್ತೀನಿ ನೋಡಿ ಫ್ರೆಂಡ್ಸ್. ಒಲೆ ಹಚ್ತೀನಿ. ಹಚ್ಚಿ ಮುಚ್ತೀನಿ. ಮುಚ್ಚಿದ ಮೇಲೆ ಅದು 7-8 ವಿಸಿಲ್ ಬರಬೇಕು. ಯಾಕಂದರೆ ಗೋಧಿ ಜಲ್ದಿ ಬೇಯಂಗಿಲ್ಲ, ಅದಕ್ಕೆ ಕುದಿಯಂಗಿಲ್ಲ. 7-8 ವಿಸಿಲ್ ಬೇಕು. ಅಲ್ಲಿ ತನಕ ಕುದಿಸ್ಬೇಕು, 7-8 ವಿಸಿಲ್ ತನಕ. ಈಗ ವಿಸಿಲ್ ಬಂತು ನೋಡಿ, 7-8 ಆದವು. ಅದಾದಮೇಲೆ ತೆಗೆದಿದ್ದೀನಿ ನೋಡಿ. ಈಗ ಕುಕ್ಕರ್ನ ನೋಡಿ ಎಷ್ಟು ಮೆತ್ತಗೆ ಕುದ್ದಾವಂತ. ನೋಡಿ ಮೆತ್ತಗೆ ಕುದ್ದವ. ಈಗ ಇದಕ್ಕೆ ನಾವು ಎಷ್ಟು ಗೋಧಿ ತೊಗೊತೀವೋ ಅಷ್ಟಕ್ಕಿಂತ ಸ್ವಲ್ಪ ಮೇಲೆ ಬೆಲ್ಲ ಹಾಕಬೇಕು. ನಾವು ಬೆಲ್ಲ ಹಾಕ್ತೀನಿ, ಸಕ್ಕರೆ ಏನು ಹಾಕಲ್ಲ. ಬೆಲ್ಲ ಹಾಕಿದ್ರೇ ಗೋಧಿ ಹುಗ್ಗಿ ಚಲೋ ಆಗ್ತದೆ. ಹಾಗಾಗಿ ಬೆಲ್ಲನೇ ಹಾಕ್ತಿದ್ದೀನಿ. ನಾವು ಎಷ್ಟು ಗೋಧಿ ತೊಗೊತೀವೋ ಅದಕ್ಕಿಂತ ಒಂದು ಸ್ವಲ್ಪ 1/2 kg ಅಷ್ಟು ಜಾಸ್ತಿ ಹಾಕಬೇಕು. ಅಂದರೆ ಗೋಧಿ ಹುಗ್ಗಿ ಚಲೋ ಆಗ್ತದೆ. ಈ ಥರ ಕಲಸಿ ಮತ್ತೆ ಒಲೆ ಮೇಲೆ ಇಡಬೇಕು ಕುದಿಯೋಕ್ಕೆ. ಈ ಥರ ಕಲಸಿದ ಮೇಲೆ ಮತ್ತೆ ಕುದಿಸ್ಕೋಬೇಕು. ಇನ್ನು ಬೆಲ್ಲ ಎಲ್ಲ ಕರಗಿ ಗೋಧಿನೂ ಇನ್ನೊಂದು ಸ್ವಲ್ಪ ಕುದಿತಾವ, ಅಲ್ಲಿ ತನಕ ಕುದಿಸ್ಕೋಬೇಕು ನೋಡಿ. ಈ ಥರ ಆಗ್ತದೆ. ಈ ಥರ ಆಗೋ ತನಕ ಕುದಿಸ್ಕೋಬೇಕು. ಎಷ್ಟು ಲೂಸ್ ಆದ್ರೂ ಏನಾಗಲ್ಲ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಗಟ್ಟಿ ಆಗ್ತದೆ ಅದು. ಅದಕ್ಕೆ ಗಟ್ಟಿ ಆಗ್ಯದಂತ ಬಿಡಬಾರ್ದು. ಲೂಸ್ ಆದ್ರೂ ಏನಾಗಲ್ಲ. ನೋಡಿ ಎಷ್ಟು ಚಲೋ ಆಗ್ಯದಂತ. ಕಲರ್ನು ಚಲೋ ಬಂದದಲ್ಲ. ನನಗಂತೂ ಯಾವಾಗ ತಿನ್ನಬೇಕು ಅನ್ನಿಸ್ಲಕತ್ತದ ನೋಡ್ರಿ. ನೋಡಿ ಕುದಿಲತ್ತದ. ಈಗ ಒಂದು ಸ್ವಲ್ಪ ಇಲಾಚಿ ಪುಡಿ, ಜಾಜಿಕಾಯಿ ಪುಡಿ 2 ಹಾಕೀನಿ. ಈಗ ಒಂದು ಸ್ವಲ್ಪ ಕಸಕಸಿ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಏನು ಇದು ಆಗಲ್ಲ. ಕಸಕಸಿ ಹಾಕಿದರೆ ಚಲೋ ಅನ್ನಿಸ್ತದ, ರುಚಿಯಾಗೂ ಇರ್ತದೆ. ಈಗ ಕುದ್ದ ಮೇಲೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಇದೆಲ್ಲ ಹಾಕಿ ಎಲ್ಲ ಕಲಸಿ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ಮೇಲೆ ಅದಕ್ಕೆ ತುಪ್ಪ ಹಾಕಿ ಗೋಡಂಬಿ ಅವೆಲ್ಲ ಹಾಕಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್. ನೋಡಿ ಈಗ ತೊಗೋತೀನಿ ತುಪ್ಪ ಕಾದಿದೆ. ಕಾದ್ಮೇಲೆ ಕಾಜು ಕಿಸ್ಮಿಸ್ 2 ಹಾಕ್ತೀನಿ. ತುಪ್ಪ ಕಾದ್ಮೇಲೆ ಈಗ ಕಾಜು ಫಸ್ಟ್ ಹಾಕ್ತೀನಿ. ಯಾಕಂದರೆ ಜಲ್ದಿನೇ ಸೀದೋಗ್ತಾವಲ್ಲ, ಅದಕ್ಕೆ ಫಸ್ಟ್ ಕಾಜು ಹಾಕಿದ ಮೇಲೆ ಆಮೇಲೆ ಕಿಸ್ಮಿಸ್ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಹುರ್ಕೊತೀನಿ ತುಪ್ಪದಾಗ. ಅದಾದಮೇಲೆ ಈಗ ಕಿಸ್ಮಿಸ್ ಹಾಕ್ತೀನಿ. ನಿಮಗೆ
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ರಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ರಿ. ನಾನು ಕಡಿಮೆನೂ ಹಾಕಿಲ್ಲ ಜಾಸ್ತಿನೂ ಹಾಕಿಲ್ಲ, ಮೀಡಿಯಮಾಗಿ ಹಾಕಿದ್ದೀನಿ. ಈಗ ಫ್ರೈ ಆದಮೇಲೆ ಈ ಥರ ಆಗಬೇಕು ನೋಡಿ ಫ್ರೆಂಡ್ಸ್. ಎಲ್ಲನೂ ಸೀದೋಗಬಾರ್ದು, ಗೋಲ್ಡನ್ ಕಲರ್ ಬಂದರೆ ಸಾಕು. ಈಗ ಗೋಧಿ ಹುಗ್ಗಿ ಒಳಗೆ ಹಾಕ್ತೀನಿ. ಇದೊಂಥರ ಒಗ್ಗರಣೆ ಹಾಕಿದಂಗೆ ಹುಗ್ಗಿಗೆ ಹಾಕಿ ಎಲ್ಲ ಕಲಿಸ್ಕೋಬೇಕು. ಚಲೋ ಗೋಧಿ ಹುಗ್ಗಿ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್. ಕಲಿಸ್ತಾ ಇದ್ದೀನಿ ಈಗ. ತುಂಬ ರುಚಿಯಾಗಿರ್ತದೆ ಈ ಥರ ಮಾಡಿದರೆ. ನೀವು ಟ್ರೈ ಮಾಡಿ ನಿಮ್ಮ ಮನೆಗೆ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಶೇರ್ ಮಾಡಿ. ಗೋಧಿ ಹುಗ್ಗಿ ಆದಮೇಲೆ ಈಗ ಸಂಡಿಗೆ ಮಾಡ್ತೀನಿ. ಇದು 3 ಥರ ಹಿಟ್ಟು ಇದೆ. ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಪಾಲಕ್ ಪಲ್ಯ ಹಾಕ್ತಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಆದಮೇಲೆ ಕರಿಬೇವು ಅದನ್ನು ಕೊಯ್ದು ಇಟ್ಕೊಂಡಿದ್ದೀನಿ, ಅದು ಹಾಕೀನಿ. ಎಲ್ಲನೂ ನೀರು ಹಾಕ್ದಂಗೆ ಕಲಿಸ್ಕೋಬೇಕು ಫಸ್ಟು. ಅದಾದಮೇಲೆ ಬೆಳ್ಳುಳ್ಳಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಜೀರಿಗೆ ಇವೆಲ್ಲ ಹಾಕಿ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹಾಕಿ ನೀರು ಹಾಕ್ತೇನೆ ಕಲಿಸ್ಕೋಬೇಕು ಫಸ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಹಾಕ್ತೀನಿ. ಈಗ ಅರಿಶಿಣ ಹಾಕ್ತಿದ್ದೀನಿ ನೋಡಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ. ನಾವು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಕಲಿಸ್ಕೊತೀನಿ ನೋಡಿ ಫ್ರೆಂಡ್ಸ್. ಮೊದಲು ಈ ಥರನೇ ಕಲಿಸ್ಕೋಬೇಕು ನೋಡಿ. ಈಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಈಗ ಈ ಥರ ಆಯಿತು ನೋಡಿ ಹಿಟ್ಟು. ಈ ಥರ ಆಗೋವರೆಗೂ ಚಪಾತಿ ಹಿಟ್ಟಿನ ಥರ ಆಯಿತು. ಈ ಥರ ಆಗೋವರೆಗೂ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೋಬೇಕು. ಉಂಡೆ ಮಾಡಿ ಇಟ್ಕೊಂಡ್ರೆ ಜಲ್ದಿ ಆಗ್ತಾವ ಸಂಡಿಗೆ. ಅದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ನೋಡಿ ಫ್ರೆಂಡ್ಸ್. ಎಣ್ಣೆ ಕಾಯ್ಲಕತ್ತದ. ಈ ಕಡೆ ಉಂಡೆ ಮಾಡಿ ಇಟ್ಕೊಂಡಿನಿ ಎಲ್ಲ. ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿನಿ. ಎಳ್ಳು ಅದು ಹಚ್ಕೊಂಡು ಈ ಥರ ಒಂದು ಕವರ್ ತೊಗೊಂಡು, ಎಣ್ಣೆ ಕವರು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲೂ ಕವರನ್ನ ಮನೆಯಾಗ ಇರ್ತದೆ. ಸ್ವಲ್ಪ ಎಣ್ಣೆ ಹಚ್ಚಿ ಕೈಲೇ ಈ ಥರ ಬಡಿತೀನಿ. ಆ ಥರ ಬಡಿದ್ರೆ ಒಂದು ಸ್ವಲ್ಪ ದೊಡ್ಡದಾಗ್ತದೆ. ಈ ಥರ ಸಂಡಿಗೆ ಮಾಡಿ ತುಂಬ ರುಚಿ ಆಗ್ತಾವೆ, ಭಾಳ ರುಚಿ ಆಗ್ತಾವೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯಾಗಲಿ ಯಾವಾಗಲೂ ಹಿಂಗೆ ಮಾಡ್ತೀವಿ ನಾವು ಸಂಡಿಗೆನ. ಈ ಎಣ್ಣೆ ಕಾದಿದೆ, ಎಣ್ಣೆ ಒಳಗೆ ಹಾಕ್ತೀನಿ ನೋಡಿ. ಹಾಗೆ ಇವತ್ತು ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ಯಾರ ನೋಡಿರಿ. ಈಗ ನೀವೇ ನೋಡಿರಿ ಯಾರು ಅಂತ ಗೊತ್ತಾಗ್ತದೆ. ನಮ್ಮ ಮನೆಯವರು ಅಂದರೆ ಮುಖ ತೋರಿಸಿಲ್ಲ ಅವರು. ನೋಡಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದವ್ರೆ ನೋಡಿ, ಅವ್ರದ್ದೇ ಕೈ ಅದು. ಈಗ ಇದೇ ಥರನೇ ಎಲ್ಲನೂ ಮಾಡಿ ಸುಟ್ಕೋಬೇಕು. ಸಂಡಿಗೆನ ಸೂಪರಾಗಿರ್ತಾವೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ಥರ ಮಾಡ್ತೀವಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ನೀವು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ನಮ್ಮ ಮನೆಯವರೇ ಅದು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಾರ. ಇದೇ ಥರನೂ ಎಲ್ಲನೂ ಇದೇ ಥರ ಮಾಡಿ, ಈ ಥರ ಎರಡೆರಡೂ ಮಾಡಿ ಇಟ್ಕೊಂಡ್ರೆ ಜಲ್ದಿ ಆಗ್ತಾವೆ. ನಾನು ಅದಕ್ಕೆ ಇದೇ ಥರನೇ ಮಾಡಿ ಫ್ರೈ ಮಾಡ್ತೀನಿ, ಜಲ್ದಿ ಆಗ್ತಾವೆ. ಆ ಕಡೆ ಇಟ್ಟಿದ್ದೀನಿ ನೋಡಿ ಎಲ್ಲ ಫ್ರೈ ಮಾಡಿದ್ವು. ನೀವು ನೋಡ್ಬೋದು ಆ ಕಡೆ ಪ್ಲೇಟ್ನಾಗ ಅವ. ಇದು ಮತ್ತೊಂದು ತೆಗಿತಾರೆ ನೋಡಿ. ಈಗ
ರೆಡಿ ಆದವು ನೋಡಿ. ಎಲ್ಲ ಸಂಡಿಗೆನ ಈ ಥರ ಆಗ್ತಾವೆ. ನೀವು ಟ್ರೈ ಮಾಡಿ ನಿಮ್ಮ ಮನ್ಯಾಗ. ನೋಡಿ ಎಷ್ಟು ಕಲರ್ನು ಚಲೋ ಬಂದಾವಲ್ಲ. ಈಗ ಗೋಧಿ ಹುಗ್ಗಿ ಸಂಡಿಗೆ ಎರಡೂ ರೆಡಿ ಆದವು ನೋಡಿ. ಪ್ಲೇಟಲ್ಲಿ ಹಾಕ್ತೀನಿ. ಎಷ್ಟು ರುಚಿ ಆಗ್ತಾವಂತ ನೀವು ಮಾಡಿ ನೋಡಿ. ನಮಗಂತೂ ನೋಡಿ ಬಾಯಾಗ ನೀರಂತೂ ಬರ್ಲಕತ್ತಾವ. ನಿಮಗೂ ಬರ್ತಾವ ನೋಡಿದರೆ. ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ತದ. ಈ ಥರ ಮಾಡಿ ತಿಂದರೆ ರುಚಿಯಾಗಿರ್ತಾವೆ ಗೋಧಿ ಹುಗ್ಗಿ ಹಾಗೆ ಸಂಡಿಗೆ ಎರಡು ಕಾಂಬಿನೇಷನ್. ನಮ್ಮ ಮನ್ಯಾಗ ಭಾಳ ಮಾಡ್ತೀವಿ ನಾವು. ಎರಡು ಕಾಂಬಿನೇಷನ್ ಚಲೋ ಇರ್ತದೆ ನೋಡಿ. ಗೋಧಿ ಹುಗ್ಗಿ ಸಂಡಿಗೆ ಇವತ್ತಿನ ಲಾಗ್ ಅಡುಗೆ ಇದೆ ನೋಡಿ. ನೀವು ಟ್ರೈ ಮಾಡಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.